ಯಾವ ರೀತಿ ಪೇಮೆಂಟ್ ಮಾಡ್ತಾರೆ ಅಥವಾ ಪ್ರೋಗ್ರಾಮ್ಸ್ ಒಂದು ಪ್ರೋಗ್ರಾಮ್ಸ್ ಹೋದ್ರೆ ಅಲ್ಲ ಅದೆಲ್ಲ ವೆರಿ ಏನಂತಾರೆ ಕಾನ್ಫಿಡೆನ್ಶಿಯಲ್ ಅಂದ್ರೆ ಈಗ ಹೆಂಗೆ ನಾವು ನಾನಂತಲ್ಲ ಯಾರು ರಿವೀಲ್ ಮಾಡಬಾರ್ದು ಅಂತಾನೆ ನಾನು ಹೇಳ್ತೀನಿ. ನಾನೇ ನಿಮ್ ಸಂಬಳ ಕೇಳಬಾರ್ದು, ನೀವು ನನ್ನ ಸಂಬಳ ಕೇಳಬಾರ್ದು ಅನ್ನೋ ತರ. ಯಾರ ಸಂಬಳನೂ ಹುಡುಗರು ಹುಡುಗಿರ ಅಂತಲ್ಲ, ಅಂದ್ರೆ ಎನಿ ಪ್ರೊಫೆಷನ್ ನಾನು ಹೇಳೋದು. ಈಗ ಜನರಲ್ ಏನ್ ಅನ್ಸುತ್ತೆ, ಅವ್ರು ಆಕ್ಟರ್ ಅಪ್ಪ, ಅವ್ರು ಹೀರೋಯಿನ್ ಅಪ್ಪ, ಅವ್ರು ಶಿ ವಿಲ್ ಅರ್ನ್ ಇನ್ ಕ್ರೋರ್ಸ್, ಅವ್ರಿಗೆ ಒಳ್ಳೆ ಇನ್ಕಮ್ ಇದೆ, ಇಂತಹ ಮನಸ್ಥಿತಿ ಜಾಸ್ತಿ. ಹೌದು, ಅದಿದೆ. ಓಕೆ, ಸೊ ಎಲ್ಲೋ ಒಂದು ಟು ಕಟ್ ದಟ್ ಕ್ರ್ಯಾಕ್, ಇಲ್ಲಪ್ಪ ಎಲ್ಲರದ್ದು ಇದು ಒಂಥರ ಪ್ರೊಫೆಷನ್, ಆ ಪ್ರೊಫೆಷನ್ ಲಿಮಿಟೆಡ್ ಅವ್ರ ಸಂಬಳ ಬರುತ್ತೆ ಅನ್ನೋದನ್ನ ಜನಗಳಿಗೆ ಹೇಳ್ಬೇಕು. ಒಂದು ಎರಡನೇದು, ಹೀರೋಯಿನ್ಸ್ ಗಳಿಗೆ ಸಂಬಳಗಳಿರ್ತವೆ, ಅದಕ್ಕೆ ಅವರು ಆ ರೀತಿ ಶೋಕಿಗಳು ಮಾಡ್ತಾರೆ. ಈಗ ಜಗದೀಶ್ ಲಾಯರ್ ಕಾಂಟ್ರವರ್ಸಿ ಮಾಡೋದು ಒಂದು ಮಾತೇ ಹೇಳಿದ್ರು, ಏನಂತ, ಅವರೆಲ್ಲ ಕಾರ್ಗಳು ತಗೊಂತಾರೆ ಶೋಕಿಗಳು ಮಾಡ್ತಾರೆ. ಇಂತಹ ಮನಸ್ಥಿತಿ ಇರುವಂತಹ ಜನಗಳಿಗೆ ಏನ್ ಹೇಳಕ್ ಟ್ರೈ ಮಾಡ್ತೀವಿ? ಬಿಕಾಸ್ ಯು ಆರ್ ಯಂಗ್ ಆಕ್ಟರ್. ಪೇಮೆಂಟ್ ವಿಚಾರ ಅಂತ ಬಂದಾಗ ಈ ಥರ ಅಸಂಪ್ಷನ್ಸ್ ಎಲ್ಲ ಇರುತ್ತೆ, ತುಂಬ ಜಾಸ್ತಿ ಪೇಮೆಂಟ್ ಬರುತ್ತೆ ಅವ್ರಿಗೆ ಹಾಗೆ ಹೀಗೆ ಅಂತಲ್ಲ. ಅದೇ ಅವ್ರೇನು ಅನ್ಕೋತಾರೋ ಹಾಗೆ ಅನ್ಕೊಳ್ಳೋದು ಬಿಟ್ಬಿಡೋದೇ ಇಸ್ ದ ಬೆಸ್ಟ್ ಆಪ್ಷನ್ ಐ ಫೀಲ್. ಯಾಕಂದರೆ ಅಂದರೆ ಈಗ ನಾವು ಎಲ್ರಿಗೂ ಈಕ್ವಲ್ ಪೇಮೆಂಟ್ ಅಂತ ನಾನು ಹೇಳ್ತಾ ಇರೋದಲ್ಲ. ಅವರವರ ಒಂದು ಫೇಸ್ ವ್ಯಾಲ್ಯೂಗೆ, ಅವ್ರ ಟೈಮ್ಗೆ, ಅವ್ರಿಗಿರೋ ಅಂಥ ಒಂದು ಸ್ಟ್ಯಾಟಸ್ಗೆ, ಆ ಬೇಸಿಸ್ ಮೇಲೆ ನಮಗೆ ಪೇಮೆಂಟ್ ಎಲ್ಲ ಬರೋದು. ನಾವು ಪರ್ ಡೇ ಶೂಟ್ ಮಾಡ್ತಿದ್ದೀವೋ, ಯಾವ ಬೇಸಿಸ್ ಮೇಲೆ ಶೂಟ್ ಮಾಡ್ತೀವಿ, ಒಂದೊಂದು ಪ್ರೊಡಕ್ಷನ್ ಒಂದೊಂದು ಥರ ವರ್ಕ್ ಆಗುತ್ತೆ. ಸೊ ತುಂಬ ರಾಂಗ್ ಅಸಂಪ್ಷನ್ಸ್ ಇರುತ್ತೆ ಕೆಲವು ಸತಿ, ನಮಗೆ ತುಂಬ ಪೇಮೆಂಟ್ ಬರುತ್ತೆ ಅನ್ನೋದೆಲ್ಲ. ಬಟ್ ನಮಗೆ ಗೊತ್ತು ನಮ್ಗೆ ಎಷ್ಟು ಅಕೌಂಟಿಗೆ ಎಷ್ಟು ಕ್ರೆಡಿಟ್ ಆಗುತ್ತೆ ಅನ್ನೋದು ನಮಗೆ ಮಾತ್ರ ಗೊತ್ತು. ಈಗ ಹೊಸದಾಗಿ ಬರುವಂತಹ ಫೀಲ್ಡಿಗೆ ಬರುವಂತಹ ಹೀರೋಯಿನ್ಸ್ಗಳು ಇಂತಹ ಭಾವನೆ ಇಟ್ಕೊಂಡು ಇಂಡಸ್ಟ್ರಿ ಬಂದು ಸ್ಟ್ರಗಲ್ ಮಾಡಿರೋ ಉದಾಹರಣೆಗಳು ಜಾಸ್ತಿ ಇದೆ. ಹಾಗಾಗಿ ಅವ್ರಿಗೇನೋ ಒಂದು ಆಲೋಸಿನೇಷನ್ ಇರ್ತದೆ, ಇಲ್ಲ ಬಂದು ಇಲ್ಲಿ ಆರಾಮಾಗಿ ಸುಖವಾಗಿ ಇರ್ಬೋದು ಅಂತ, ಬಟ್ ದೇ ಡೋಂಟ್ ನೋ ದ ರಫ್ ಪ್ಯಾಚ್ ಆಫ್ ದ ಸ್ಟೋರಿ. ಸೊ ಹಂಗಾಗಿ ಅದನ್ನ ತಿಳಿಸಿ ಹೇಳೋದಕ್ಕೋಸ್ಕರ ಈ ಪ್ರಶ್ನೆನ ಕೇಳಿದ್ ನಾನು. ಆ ನಿಟ್ಟಿನಲ್ಲಿ ನೀವು ಹೇಳೋದಾದ್ರೆ ಬರುವಂತಹ ಯಂಗ್ಸ್ಟರ್ಸ್ಗಳಿಗೆ ರಿಯಾಲಿಟಿ ಏನು? ಇಲ್ಲ, ಖಂಡಿತ. ಅಂದ್ರೆ ಇನ್ನು ವೆರಿ ಗುಡ್ ನೋಟ್ ಹೇಳ್ತಾ ಇರೋದು, ಈ ಒಂದು ಇಂಡಸ್ಟ್ರಿಲಿ ಕೆಲಸ ಮಾಡೋದಕ್ಕೆ ತುಂಬಾ ಪುಣ್ಯ ಮಾಡಿರ್ಬೇಕು. ಅಂದ್ರೆ ನಮ್ಗೆ ಕಲೆ ಅನ್ನೋದು ಒಲ್ದಿರ್ಬೇಕು, ನಮಗೆ ಒಂದು ಜೆನ್ಯುನ್ ಆಗಿ ಒಂದು ಆಸಕ್ತಿ ಇರಬೇಕು. ಈ ಒಂದು ಇಂಡಸ್ಟ್ರಿಗೆ ಎಂಟರ್ ಆಗ್ತಿದೀವಿ ಅಂತಂದ್ರೆ ಫೇಮಸ್ ಆಗ್ಬೋದು ಅಂತ ಬಂದ್ರೆ ಸ್ವಲ್ಪ ಕಷ್ಟ ಇದೆ, ಇಲ್ಲ ಅಂತ ಅಲ್ಲ. ಜೆನ್ಯುನ್ಲಿ ಇಂಟ್ರೆಸ್ಟ್ ಇದ್ರೆ ಹೇಗೋ ನಮಗೆ ಕೆಲಸ ಸಿಗ್ತಾ ಇರುತ್ತೆ, ನಾವು ಕೆಲಸ ಮಾಡ್ಕೊಂಡು ಹೋಗ್ತಿರ್ತೀವಿ. ಆ್ಯಂಡ್ ಇನ್ನೊಂದು ಏನಂದ್ರೆ, ಈಗ ಎಸ್ಪೆಷಲಿ ಕೋವಿಡ್ ಆದ್ಮೇಲಿಂದೆಲ್ಲ ತುಂಬಾ ಅನ್ಸರ್ಟೈನ್ ಆಗ್ಬಿಟ್ಟಿದೆ. ಎಲ್ಲ ಇಂಡಸ್ಟ್ರಿಲೂ ಅನ್ಸುತ್ತೆ, ನನಗೆ ಗೊತ್ತಿಲ್ಲ, ಪರ್ಟಿಕ್ಯುಲರ್ ಈ ಇಂಡಸ್ಟ್ರಿಲಿ ತುಂಬಾ ಅನ್ಸರ್ಟೈನ್ ಇದೆ, ತುಂಬಾ ಕಾಂಪಿಟೇಷನ್ ಇದೆ. ಎಲ್ಲರೂ ಈ ಇಂಡಸ್ಟ್ರಿಗೆ ಬರ್ತಾರೆ. ಆ್ಯಂಡ್ ಒಂಥರ ಬೇರೆ ಫೀಲ್ಡ್ ಅಲ್ಲಿ ಇರೋರು ಸಹ ಇಂಡಸ್ಟ್ರಿಗೆ ಬೇರೆ ತರ ಒಂದು ಇನ್ವೆಸ್ಟ್ಮೆಂಟ್ ಮಾಡಕ್ಕೆಲ್ಲ ಬರ್ತಾರೆ. ಐ ವುಡ್ ಸೇ ಯಂಗ್ಸ್ಟರ್ಸ್ ಅಥವಾ ಏನೇ ಈಗ ಈ ಇಂಡಸ್ಟ್ರಿಗೆ ಬರ್ಬೇಕಂತ ಆಸೆ ಪಡ್ತಿರೋರ್ಗೆ ಎಜುಕೇಶನ್ ಅನ್ನೋದನ್ನ ಫಸ್ಟ್ ಪ್ರಯಾರಿಟಿ ಇಟ್ಕೊಳ್ಳಿ. ಒಂದು ಗ್ರಾಜುಯೇಷನ್ ಮುಗಿಸ್ಬೇಕು. ಒಂದು ಎಜುಕೇಶನ್ ಅನ್ನೋದು ಇದ್ರೆ ಇಂಥ ಇಂಡಸ್ಟ್ರಿಯಲ್ಲಿ ಸರ್ವೈವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ಸುತ್ತೆ ನನ್ನ ಪ್ರಕಾರ. ಓದನ್ನ ಅರ್ಧಕ್ಕೆ ಬಿಟ್ಟು ಬಂದ್ರೆ ಆಮೇಲೆ ಅವ್ರಿಗೂ ರಿಗ್ರೆಟ್ ಮಾಡ್ಕೋಬಾರ್ದು, ಮುಗಿಸ್ಬಿಟ್ಟೆ ಬರ್ಬೇಕಿತ್ತು ಅಂತ. ಅಂದ್ರೆ ಒಂದು ಎಲ್ರು ನನಗನ್ಸುತ್ತೆ ಇವಾಗ ಎಲ್ಲಾ ಆರ್ಟಿಸ್ಟ್ಗಳು ಅಥವಾ ಯಾವುದೇ ಇಂಡಸ್ಟ್ರಿಗೆ ಬರೋರು ಒಂದು ಬ್ಯಾಕಪ್ ಪ್ಲಾನ್ ಇಟ್ಕೊಂಡೇ ಬರ್ತಾರೆ. ಈಗ ಮೋಸ್ಟ್ ಆಫ್ ದಮ್ ಎಷ್ಟೊಂದ್ ಜನಕ್ಕೆ ಆಲ್ರೆಡಿ ಗೊತ್ತಾಗಿದೆ ಈ ವಿಷಯ. ಸೊ ಈ ಇಂಡಸ್ಟ್ರಿಗೆ ಬರ್ಬೇಕಂತಂದ್ರೆ ಅಂತಲ್ಲ, ಎಜುಕೇಶನ್ ಅನ್ನೋದು ಬಹಳ ಇಂಪಾರ್ಟೆಂಟ್. ನೀವು ಯಾವ್ದೇ ಫೀಲ್ಡ್ಗೆ ಹೋಗಿ ಏನೇ ಮಾಡಿ, ನಾವ್ ಯಾವ ಕೆಲಸ ಮಾಡ್ತಿದೀವಿ ಆ ಕೆಲ್ಸದ ಬಗ್ಗೆ ನಮ್ಗೊಂಚೂರು ನಾಲೆಡ್ಜ್ ಇರ್ಬೇಕು. ಅದ್ ಯಾವ್ದೇ ಕೆಲಸ ಇರ್ಲಿ. ಈ ಇಂಡಸ್ಟ್ರಿಲಿ ಬೇರೆ ತರ ನಾಲೆಡ್ಜ್ ಇರುತ್ತೆ. ಈ ಒಂದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಲಿ ಎಜುಕೇಶನ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಫಸ್ಟ್ ಅದನ್ನೊಂದು ಗ್ರಾಜುಯೇಷನ್ ಅಂತ ಮುಗಿಸಿ ನಿಮ್ಮ ಹತ್ರ ಒಂದು ಒಳ್ಳೆ ಸರ್ಟಿಫಿಕೇಟ್ ಇರೋ ನಿಮಗೆ ಖುಷಿ ಆಗುತ್ತೆ, ಈ ತರ ಒಂದು ಓದಿದ್ದೀನಪ್ಪ ನಾನು ಸುಮ್ಮನೆ ಬಂದಿಲ್ಲ ಅನ್ನೋದೊಂದಿರುತ್ತೆ. ಇನ್ ಕೇಸ್ ಇಲ್ಲಿ ತುಂಬಾ ಫ್ಲಕ್ಚುಯೇಷನ್ ಆಗ್ತಾ ಇರತ್ತೆ, ಆ ಕೆಲಸನೇ ಸಿಗ್ತಿಲ್ಲ ಅಂತಂದ್ರೆ ನೀವೇನ್ ಓದಿದ್ದೀರಾ ಆ ಬೇಸಿಸ್ ಮೇಲೆ ಇನ್ಯಾವುದೋ ಒಂದು ಕೆಲಸ ಕಾಯ್ತಿರುತ್ತೆ. ಇದ್ರೆ ಒಳ್ಳೇದು, ಇದ್ರೆ ಬಹಳ ಒಳ್ಳೇದು. ಇದೇ ನಿಮಗ್ ಕೈ ಹಿಡಿದು ಕೆಲಸ ಕೊಡ್ತಾ ಕರ್ಕೊಂಡು ಹೋಗ್ತಿದೆ ಅಂದ್ರೆ ಇನ್ನೂ ಒಳ್ಳೇದು. ಫೋಕಸ್, ಡಿಟರ್ಮೈನ್ಡ್, ಏನೋ ಒಂದು ಅಚೀವ್ ಮಾಡಬೇಕು ಅಂತಹ ಮನಸ್ಥಿತಿ ಬರಲ್ಲ ಬ್ಯಾಕಪ್ ಪ್ಲಾನ್ ಇದ್ರೆ. ಇರುತ್ತೆ. ಅಂದ್ರೆ ಅದೇ ಕೆಲವ್ರಿಗೆ ನಾನು ಅದೇ ಬ್ಯಾಕಪ್ ಪ್ಲಾನ್ ಏನ್ ಹೇಳೋದಂತಂದ್ರೆ, ಏನೂ ವರ್ಕೌಟ್ ಆಗದೆ ಎಲ್ಲ ಈ ಇಂಡಸ್ಟ್ರಿಲ ಇವ್ರಿಗೆ ಅಂತಲ್ಲ ಯಾರಿಗೂ ವರ್ಕೌಟ್ ಆಗ್ತಿಲ್ಲ ಅಂತಂದಾಗ ಏನ್ ಮಾಡ್ತಾರೆ, ಇನ್ನೊಂದ್ ಕೆಲ್ಸಕ್ಕೆ ಹೋಗ್ಲೇಬೇಕಲ್ವಾ ಎಲ್ಲರೂ. ಸೊ ಹಾಗಾಗಿ ಕೆಲವ್ರಿಗೆ ಟ್ಯಾಲೆಂಟ್ ಎಷ್ಟು ಜಾಸ್ತಿ ಇರುತ್ತೆ ಅಂದ್ರೆ ಬ್ಯಾಕಪ್ ಪ್ಲಾನ್ ಇದ್ರೂ ಅವ್ರು ಯಾವತ್ತೂ ಯೂಸ್ಗೆ ಬರೋದಿಲ್ಲ. ಇಲ್ಲೇ ಅವರಷ್ಟು ಬ್ಯುಸಿ ಆಗಿರ್ತಾರೆ. ಅಂಡ್ ಇವಾಗಂತೂ ಎಸ್ಪೆಷಲಿ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಲಿ ವೈಡ್ ಆಪರ್ಚುನಿಟೀಸ್, ನೀವು ಯಾವ ಥರ ಬೇಕಾದರೂ ದುಡಿಬೋದು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.